ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಇವರ ಸಹಯೋಗದೊಂದಿಗೆ ಪರಿಶಿಷ್ಟ ಜಾತಿ ಪ್ರಾಯೋಜಿತ ಕಾರ್ಯಕ್ರಮ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಾರ್ಥನೆ ಕೆ. ಮಲ್ಲಪ್ಪ ಇವರಿಂದ ನಡೆಯಿತು. ಉದ್ಘಾಟನೆ ಪೂಜ್ಯ ಶ್ರೀ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ನಂದಿಪುರ ಹಾಗೂ ಶ್ರೀಮಾನ್ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉತ್ತಂಗಿ. ಈ ಕಾರ್ಯಕ್ರಮದಲ್ಲಿ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಗಿರಿಜಮ್ಮ ಶ್ರೀ ಗುರುಬಸವೇಶ್ವರ ಅಕ್ಕನಬಳಗ ಉತ್ತಂಗಿ, ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಬಂಡ್ರಿ ಸಿದ್ದಮ್ಮ, ರಂಗಭೂಮಿಯ ಹಿರಿಯ ಕಲಾವಿದರು ಹಾಗೂ ಉತ್ತಂಗಿ ಅಕ್ಕನ ಬಳಗದ ಸದಸ್ಯರು, ಜಾನಪದ ಸಂಗೀತ ಕಾರ್ಯಕ್ರಮ ಕೆ. ಮಲ್ಲಪ್ಪ ಹಾರ್ಮೋನಿಯಂ ಉತ್ತಂಗಿ, ಶ್ರೀ ಬ್ರಹ್ಮಾನಂದ ನಿವೃತ್ತ ಶಿಕ್ಷಕರು ಇಟ್ಟಿಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕಲಾವಿದರು, ಶ್ರೀ ಕೊಟ್ಟೂರೇಶ್ವರ ಅಕ್ಕನ ಬಳಗದ ಎಲ್ಲಾ ಸದಸ್ಯರು, ಉತ್ತಂಗಿ ಹಾಗೂ ಶ್ರೀ ಶಂಕರಲಿಂಗೇಶ್ವರ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಎಲ್ಲಾ ಕಲಾವಿದ ಬಳಗದವರು ಹಾಗೂ ಶ್ರೀ ಗುರು ಕೊಟ್ಟೂರೇಶ್ವರ ಸಾಂಸ್ಕೃತಿಕ ಭಜನಾ ಕಲಾ ಟ್ರಸ್ಟ್ ಬಳಗದವರು. ಈ ಕಾರ್ಯಕ್ರಮದಲ್ಲಿ ಉತ್ತಂಗಿ ಶಾಲೆಗಳಲ್ಲಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ವಿದ್ಯಾರ್ಥಿಗಳಿಗೆ ಬುಕ್, ಪೆನ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾವ ಶಾಲೆಯ ವಿದ್ಯಾರ್ಥಿಗಳು ಎಂದರೆ ಶ್ರೀ ಗುಡೇಕೋಟೆ ಕರಿಬಸಪ್ಪ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಂಗಿ ಶಾಲಾ ವತಿಯಿಂದ 7ನೇ ತರಗತಿ ವಿದ್ಯಾರ್ಥಿನಿಯಾದ ಅನು ಬಿ ಶಂಕರಪ್ಪ ಪ್ರಥಮ ಸ್ಥಾನ, ಅನುಷಾ ಕೆ ದ್ವಿತೀಯ ಸ್ಥಾನ, ಶ್ರೀ ರೆವರೆಂಡ್ ಉತ್ತಂಗಿ ಚನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಂಗಿ ಪ್ರಥಮ, ವಿನುತಾ ಕೆ ದ್ವಿತೀಯ, ಅಭಿಷೇಕ್ ಎಚ್ ತರಳಬಾಳು ಪ್ರಾಥಮಿಕ ಶಾಲೆ ಉತ್ತಂಗಿ ವಿದ್ಯಾರ್ಥಿಗಳು ಪ್ರಥಮ, ಮಹದೇವನಗೌಡ ದ್ವಿತೀಯ, ಇ ರೇವಂತ್ ಕುಮಾರ್ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಬಹುಮಾನವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಶ್ರೀ ಶಂಕರಲಿಂಗೇಶ್ವರ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಕಲಾವಿದರು ಬಡಿಗೇರ್ ರಾಮಚಂದ್ರಪ್ಪ ಕಾರ್ಯದರ್ಶಿ, ಎಸ್ ಎಂ ಪ್ರಭಯ್ಯ ಉಪಾಧ್ಯಕ್ಷರು, ಅಧ್ಯಕ್ಷರು ಕೊಟ್ರೇಶ್ ಹಿರೇಗೌಡ, ಚಿಂಪಿಗರ ಮಾಂತೇಶ್, ಎಸ್ ಎಂ ಪರಮೇಶ್ವರಯ್ಯ, ಬಡಿಗೇರ್ ಮಹೇಶಪ್ಪ, ಹಿರಿಯ ಕಲಾವಿದ ಆಡಿನ್ ಗೋಣಿ ಬಸಪ್ಪ, ಮೈದೂರು ಬೆಟ್ಟಪ್ಪ, ಅಬ್ಬಿಗೇರಿ ಕೊಟ್ರಯ್ಯ ಸ್ವಾಮಿ, ಹಾರ್ಮೋನಿಯಂ ಶಿಕ್ಷಕರು ಜ್ಯೋತಿ ಬಸಣ್ಣ, ಗೋಣೆಪ್ಪ ಕುಂಬಾರ್, ಹಲಗಿ ಫಕೀರಪ್ಪ, ಪೂಜಾರಿ ಕೊಟ್ರೇಶ್, ನಿರೂಪಣೆಯನ್ನು ಆರ್ ಬಿ ನಾಗರಾಜ್ ಶಿಕ್ಷಕರು ನೆರವೇರಿಸಿ ಕೊಟ್ಟರು. ಈ ಕಾರ್ಯಕ್ರಮಕ್ಕೆ ಗುರು ಹಿರಿಯರು ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಮತ್ತೆ ತುರು ಕರು ಉಡಲುಂಟು ಆಮೇಲೆ ನೀವೆಲ್ಲ ದುಡ್ಡು ಮಾಡ್ತಿಲ್ಲ, ಹಾಲು ಮಜ್ಜಿಗೆ ಮೊಸರು ಬೆಣ್ಣೆ ಮತ್ತೆ ದುಡ್ಡು ಮಾಡ್ತಿಲ್ಲ, ಉಡಲುಂಟು ಬಂಗಾರ ಬೆಳ್ಳಿ ಆಸ್ತಿ ಅಂತ ಎಲ್ಲದೂ ಪಡಿಬೋದು. ಮತ್ತೆ ಲೋಕಕ್ಕೆ ದೈವ ಸರ್ವಜ್ಞ ಅಂತ ಗೋಮಾತೆಗೆ ನಾವೆಲ್ಲ ನಮ್ಮ ಹಿಂದೂಗಳು, ನಮ್ಮ ಈ ಅಖಂಡ ಭರತಖಂಡದ ಭಾರತ ದೇಶದ ಪ್ರಜೆಗಳು ಗೋಮಾತೆ ಅಂತಂದ್ರೆ ಬಹಳ ಶ್ರೇಷ್ಠ ಮತ್ತು ಗೌರವ ಸ್ಥಾನ ಕೊಟ್ಟಿವಿ. ಆ ಎತ್ತುಗಳನ್ನ ಹೊಲ ಉಳಕ್ಕೆ ಬಳಸ್ತೀವಿ, ಆಕಳ ಹೈಲಿಕ್ಕೆ ಬಳಸ್ತೀವಿ, ಅದು ಪೂಜ್ಯ ಭಾವದಿಂದ ಕಾಣ್ತೀವಿ. ಬೇರೆ ಪ್ರಾಣಿಗಳನ್ನ ಧನ್ಯವಾದಗಳು. ಈಗ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಚೆನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿನುತಾಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ವಿನುತಾಕ್ಕೆ ಇವರ ಒಂದು ಬಹುಮಾನವನ್ನು ಪಡೆಯಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ.
ಸಂಘದ ಒಡೆಯರು ಅವರಿಗೆ ಸಹಕಾರ ಕೊಡಬೇಕು. ಹಾಗೆಯೇ ದ್ವಿತೀಯ ಸ್ಥಾನವನ್ನ ಅಭಿಷೇಕ್ ಹೆಚ್ಚು ದ್ವಿತೀಯ ಸ್ಥಾನವನ್ನ ಕೆಲಸವನ್ನು ಮಾಡಬೇಕು. ಹಾಗೆಯೇ ರೇವಂತ್ ಕುಮಾರ್ ಎ ನಾವು ಮೆಚ್ಚಲೇಬೇಕಾದಂತ ಆಗಿದೆ. ಈಗ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಿಂದ ಆಶೀರ್ವಚನ ಕಾರ್ಯಕ್ರಮ ನಂತರ ಕಾರ್ಯಕ್ರಮ ನಿರ್ವಹಿಸ್ಕೊಡ್ತಾರೆ. ನೀವೇನು ಅವ್ರ ಹೆಸರು ಹೇಳಂಗಿಲ್ಲ. ನೀವು ಒಟ್ಟು ಎಲ್ಲರೂ ಕಲಾವಿದರೇ ಇದ್ರಿ, ನೀವೆಲ್ಲರೂ ಹಾಡೋರ್ ಇದ್ರಿ, ಬಡೇರ ಇದ್ರಿ, ಬಾರಸರ ಇದ್ರಿ. ಒಟ್ಟಾರೆ ನಿಮ್ಮ ಸಾಹಿತ್ಯ ಸಂಗೀತ ಇನ್ನೂ ಹೆಚ್ಚು ಮೆರೀಲಿ ಎನ್ನುವಂತ ಒಂದು ಆಶೀರ್ವಾದ ಮಾಡಿ ನಮ್ಮ ಈ ಆಶೀರ್ವಾದ ಹೇಳ್ತೇನೆ. ನಮ್ಮೆಲ್ಲರಿಗೂ ಆಶೀರ್ವಾದ. ನಮ್ಮ ಪತ್ರಿಕಾ ಮಾಧ್ಯಮದ ಮಂಜುನಾಥ ನಮ್ಮ ಮುಕ್ತಂಗಿಯಲ್ಲಿ ಯಾವುದೇ ಕಾರ್ಯಕ್ರಮ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಿ ಇದರ ಪ್ರಾಮುಖ್ಯವನ್ನು ಹೆಚ್ಚಿಸುವಂತ ಕೆಲಸ ಮಾಡ್ತಾನ. ಆ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಒಳ್ಳೆಯದಾಗಲು ಮಂಜುನಾಥನಂತ ಆಶೀರ್ವಾದ ಮಾಡಿ ನಮ್ಮ ಈ ಆಶೀರ್ವಾದ ಪುರಾಣ ಹೇಳ್ತೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ವಂದನಾರ್ಪಣೆಗಳನ್ನ ಈ ಕಾರ್ಯಕ್ರಮಕ್ಕೆ ಆರೋಗ್ಯವನ್ನು ವಹಿಸತಕ್ಕಂಥ ಕೆ ಮಲ್ಲಪ್ಪ ಉತ್ತಂಗಿ ಇವರು ಜನಪದವನ್ನ ಹಾಡಿ ನಮ್ಮನ್ನ ರಂಜಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ತಬಲಾ ವಾದಕರಾಗಿ ನಿವೃತ್ತ ಶಿಕ್ಷಕರು ಶ್ರೀ ಬ್ರಹ್ಮಾನಂದ ಶಿಕ್ಷಕರು ಅವರು ಕೂಡ ಬಂದು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಎಲ್ಲಾ ಪ್ಯಾಡ್ ನೋಡ್ತಕ್ಕಂಥ ರಮೇಶ್
ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪತ್ರಿಕಾ ವರದಿಗಾರರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಿರಿಯ ಕಲಾವಿದರಾಗಿರ್ತಕ್ಕಂಥ ಬೆಟ್ಟಪ್ಪ ಇವರು ಕೂಡ ಇಲ್ಲಿ ಆಗಮಿಸಿ ತಾವು ಕೂಡ ಸಂಗೀತ ಸೇವೆಯನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೊಬ್ಬ ಕಲಾವಿದರಾಗಿರ್ತಕ್ಕಂಥ ಭಜನಾ ಸಂಘದವರಾಗಿರ್ತಕ್ಕಂಥ ಜ್ಯೋತಿ ಬಸಣ್ಣ ಇವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಅನೇಕ ಕಲಾವಿದರು ಎಲ್ಲರೂ ಹಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇಡ್ಪಂಚ ಇರ್ಬೋದು, ಪ್ರಭಯ ಇರ್ಬೋದು, ಮಂಜುನಾಥ್ ಇರ್ಬೋದು, ಇವರು ಕೂಡ ತಾವು ತಮ್ಮ ಸಂಗೀತ ಸೇವೆಯನ್ನು ಅರ್ಪಣೆ ಮಾಡಿದ್ರೆ ಇವುಗಳೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಖ್ಯವಾಗಿ ವೇದಿಕೆ ಮೇಲೆ ಮಹಿಳಾ ಮಣಿಗಳು ಇಲ್ಲಿ ಮೂವರಿದ್ದಾರೆ. ರಂಗ ಕಲಾವಿದೆ ಸಿದ್ದಮ್ಮನ ಸೇರಿ ಸಿದ್ಧಿಗಮ್ಮ ಮತ್ತು ಭಾರತಮ್ಮ ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್. ಬಸವನೇನಗೆ ಪರಮ ಬಂಧು ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸದಾ ಸ್ಮರಣೀಯರಾದ ಜಗದ್ಗುರು ಶಂಕರ ಮಹಾಸ್ವಾಮಿಯ ಗುರುಪೀಠದ ಪರಂಪರೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿರುವ ಶಂಕರಲಿಂಗೇಶ್ವರ ಭಜನಾ ಕಲಾ ಬಳಗದ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಈ ವೇದಿಕೆ ಮೇಲೆ ಗೌರವ ಸಮರ್ಪಣೆ ಸ್ವೀಕಾರ ಮಾಡಿರುವ ಶರಣಿ ಬಂಡ್ರಿ ಸಿದ್ದಮ್ಮ ಹಾಗೂ ಅಕ್ಕನ ಬಳಗದ ಶರಣಿಯರಲ್ಲಿ ಹಾಗೂ ಗ್ರಾಮದ ಎಲ್ಲ ಕಲಾವಿದರಲ್ಲಿ, ತಬಲಾವಿದರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಅವರಿವರೆನ್ನದೇ ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರಾವಣದ ಸೋಮವಾರ ದಿನದಂದು ಒಬ್ಬ ಗುರುಗಳ ದರ್ಶನ ಸಿಗುವುದೇ ಬಹಳಷ್ಟು ಇದು. ಅಂಥದ್ರಲ್ಲಿ ಯೋಗಾನುಯೋಗ ಇಬ್ಬರು ಗುರುಗಳ ದರ್ಶನ ಆಶೀರ್ವಾದ ಎಲ್ಲರಿಗೂ ಕೂಡ ದೊರೆತಿದೆ. ಶ್ರಾವಣ ಮಾಸದಲ್ಲಿ ಸಂಗೀತ ಶ್ರವಣ ಎಲ್ಲವೂ ಕೂಡ ಬಹಳಷ್ಟು ಪ್ರಾಮುಖ್ಯವಾಗಿರುವಂಥದ್ದು. ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಂದ್ರೆ ಬರಡಾಗಿರುವಂಥ ಮರವು ಕೂಡ ಚಿಗುರುತ್ತೆ ಅನ್ನುವಂಥದ್ದು ಇತಿಹಾಸ ಪುಟಗಳಲ್ಲಿ ಗೊತ್ತಾಗುತ್ತೆ. ಅಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಸಂಗೀತಕ್ಕಿದೆ. ನಮ್ಮ ಈ ಒಂದು ಸಾಂಸ್ಕೃತಿಕ ಸಂಗೀತ ಇತಿಹಾಸ ಉಳಿಲಿ ಅನ್ನುವಂಥ ದೃಷ್ಟಿಯಿಂದ ಇಲಾಖೆಗಳು ನಮಗೆಲ್ಲರಿಗೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿಕೊಡ್ತಾವೆ. ಈ ಇಲಾಖೆ ಕಾರ್ಯಕ್ರಮ ಮಾಡೋದ್ರ ಜೊತೆ
ಕಟ್ಟಿ ಆಕಳ ಹಾಲನ್ನೆರೆದು ಜೇನುತುಪ್ಪವ ಸುರಿದಡೆ ಸಿಹಿ ಆಗಬಲ್ಲದೆ ಸಿಹಿ ಆಗುತ್ತೆ ಕೂಡಲ ಸಂಗಮ ಶರಣರ ಕೂಡಿ ಹಾಡಲಾಗಲು ಕೂಡಲ ಸಂಗಮ ದೇವ ಹೇಳುತ್ತ ಸುಳ್ಳೆ ಸುಳ್ಳೆ ಸುಳ್ಳಣ್ಣ ಸಂಸಾರದಾಟ ಸುಳ್ಳೆ ಸುಳ್ಳೆ ಸುಳ್ಳಣ್ಣ ಸಂಸಾರದಾಟ ಸುಳ್ಳೆ ಸುಳ್ಳೆ ಸುಳ್ಳಣ್ಣ ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ವೇದಿಕೆಗಾಗಿ ನಮ್ಮೂರಿನ ಬಡ್ರಿ ಸಿಸ್ಟಮ್ ಅಂತ ಹಿರಿಯ ಕಲಾವಿದೆ ರಂಗಭೂಮಿ ಕಲಾವಿದೆ ಅವರಿಗೂ ಅವರನ್ನು ಪುರಸ್ಕರಿಸಲಿಕ್ಕಾಗಿ ಅವರು ಸಹ ವೇದಿಕೆಗೆ ಬಂದಿದ್ದಾರೆ ಹಾಗೂ ಕಲಾವೃಂದದವರು ಕೆ ಮಲ್ಲಪ್ಪ ಹಾರ್ಮೋನಿಯಂ ಶಿಕ್ಷಕರು ಹಾರ್ಮೋನಿಯಂ ಮಲ್ಲಪ್ಪ ಹಾಗೂ ತಬಲಾಜಿ ಬ್ರಹ್ಮಾನಂದ ನಿವೃತ್ತ ಶಿಕ್ಷಕರು ಇಟಗಿ ಈ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿದ್ದಾರೆ. ಇವರಿಗೆ ತುಂಬ ಸ್ವಾಗತ ಬಯಸುತ್ತೇನೆ. ಕಾರ್ಯಕ್ರಮದ ಮುಖ್ಯ
ಮುಖ್ಯ ಘಟ್ಟ ಮಲ್ಲಪ್ಪ ಇವರಿಂದ ಜಾನಪದ ಸಂಗೀತ ಕಾರ್ಯಕ್ರಮ. ಇದಕ್ಕೆ ತಬಲಾ ಸಾಥಿ ನಮ್ಮ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಬ್ರಹ್ಮಾನಂದ ಶಿಕ್ಷಕರು ಅವರು, ಹಾಗೆ ಇನ್ನೊಬ್ಬ ಕಲಾವಿದ ರಮೇಶ್ ಶಿವಶಂಕರ ಮಹಾಸ್ವಾಮಿಗಳಿಗೆ ಪಾರ್ವತಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ತಸ್ಮೈ ಗುರುವೇ ನಮಃ. ಮೂಲ ಚಕ್ರಲಿಂಗೇಶ್ವರ ಕರ್ತೃಗಳಿಗೆ ಇಲ್ಲವಾಗಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳಿಗೆ ಸುಸ್ವಾಗತ ಹೃದಯಪೂರ್ವಕವಾಗಿ ಬಯಸುತ್ತಾ ಹಾಗೂ ನಂದೀಪುರದ ಮಹೇಶ್ವರ ಸ್ವಾಮಿಗಳಿಗೆ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಈಗ ಪ್ರಾರ್ಥನೆಗೆ ಮಲ್ಲಪ್ಪ ಇವರಿಂದ ಶ್ರೀ ಶಂಕರಲಿಂಗೇಶ್ವರ ಸಾಂಸ್ಕೃತಿಕ ಕಲಾ ಉತ್ತಂಗಿಯವರ ವತಿಯಿಂದ ನಡೆಯುವಂತ ಈ ಜಾನಪದ ಸಂಗೀತ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಶ್ರೀ ಗುರು ಕುಟುಂಬೇಶ್ವರನ ಮೂಲ ಗುರುಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಜಗದ್ಗುರು ಶಂಕರ ಮಹಾಸ್ವಾಮಿಗಳನ್ನ ಸ್ಮರಿಸುತ್ತಾ ಈಗ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಜಗದ್ಗುರು ಸೋಮಶೇಖರ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ, ಇನ್ನೊಬ್ಬ ಶ್ರೀಗಳು ನಂದೀಪುರದ ಡಾಕ್ಟರ್ ಮಹೇಶ್ ಸ್ವಾಮಿಗಳು ಆಗಮಿಸಿದ್ದಾರೆ, ಅವರಿಗೂ ಕೂಡ ಶರಣೆಂದು ಈ ಒಂದು ಕಾರ್ಯಕ್ರಮಕ್ಕೆ ಸಸ್ಯಕ್ಕೆ ನೀರು ಉಳಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ಪರಮ ಪೂಜೆಯಲ್ಲಿ ವಿನಂತಿ ಮಾಡಿಕೊಟ್ಟೆ. ಸೈಡ್ ಬರಿ ಎದುರು ಬರ್ತಾರೆ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನೋಟ್ ಬುಕ್ ಕೊಡುವಂತ ವ್ಯವಸ್ಥೆನೂ ಕೂಡ ಈ ಟ್ರಸ್ಟ್ ನೋಡ್ ಮಾಡಿದಲ್ಲ, ಇದು ಬಹಳ ಸಂತೋಷ. ಹಾಗಾಗಿ ಅವರಿಗೂ ಕೂಡ ಚಪ್ಪಳಿ ತಟ್ಟಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಾಗಿತ್ತು, ಆದ್ರೆ ಮಹಿಳೆಯರನ್ನ ಅಕ್ಕನ ಬಳಗದವರು ಅದೆಲ್ಲ ಸೇರ್ತಾರ. ಅದ್ರ ಮನೆ ಮುಂದಿನ ದಿನವ್ರು ಯಾರು ಹೇಳ್ತೇವೆ ಅವ್ರದ್ದು ಹಬ್ಬ ನೋಡ್ರಿ. ಆ ಹಬ್ಬ ಇರೋದ್ರಿಂದ ಏನಾಗಿದೆ, ಉಂಡೆ ತಿನ್ನಕ್ ಬಿಟ್ಟಾರೆ ಅಂತ ನಾನು ಅನ್ಕೊಂಡಿನಿ. ಆದ್ರೆ ಇರ್ಲಿ, ಹಬ್ಬ ಇದ್ದಾಗ ಮತ್ತೆ ಅನಾನುಕೂಲ ಆಗ್ತವ. ಒಟ್ಟಾರೆ ಏನೇ ಆಗ್ಲಿ ಈ ಇಂಥ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನೆರವೇರಿಕೊಳ್ಳುವಲ್ಲಿ ಆ ಕಾರ್ಯಕ್ರಮ ಬಹಳ ಸುಂದರವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಗುರುಗಳ ಆಶೀರ್ವಾದ ಮುಖಾಂತರ ಆ ತುಂಬ ಇನ್ನೂ ಮೆರುಗು ಬರ್ತೈತಿ ಅನ್ನುವಂಥದ್ದು ನೀವು ಎಂದೂ ಕೂಡ ಮರಿಬಾರ್ದು. ಒಂದೊಂದು ಸಂದರ್ಭದಲ್ಲಿ ಗುರುಗಳು ಶ್ರಾವಣ ಮಾಸ ಇರುವುದರಿಂದ ಸಿಗುತ್ತಾರೆ, ಒಂದೊಂದು ಸಂದರ್ಭದಲ್ಲಿ ಗುರುಗಳು ಇರುವುದಿಲ್ಲ. ನೀವೆಲ್ಲ ಬಹಳಷ್ಟು ಕಾರ್ಯಕ್ರಮ ಮಾಡಿದಾಗ ಬಹಳ ಕಾರ್ಯಕ್ರಮಗಳು ನಾವಿಲ್ಲ, ಒಂದೊಂದು ಕಾರ್ಯಕ್ರಮ ಇದ್ದೀವಿ. ಒಂದೊಂದು ಕಾರ್ಯಕ್ರಮ ಬಹಳ ವಿಳಂಬವಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಅಂದ್ರೆ ಸ್ವಾಮಿಗಳು ಅಂದ್ರೆ ಹಾಗೆ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ಕಾರ್ಯನೇ ಸ್ವಾಮಿಗಳು. ಯಾರಿಗೆ ಸಮಾಧಾನ ಆಗ್ತದಪ್ಪ ಅಂದ್ರೆ ಯಾರಿಗೆ ಹೊಟ್ಟಿ ಹಸಿದ ಅವ್ರಿಗೆ ಪ್ರಸಾದ ಮಾಡಿದ್ರೆ ಸಮಾಧಾನ ಆಗ್ತೈತಿ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಒಂದು ಅಪೇಕ್ಷೆ, ನಮ್ಮ ಗುರುಗಳು ನಮಗಿದ್ರೆ ಬಹಳ ಚೆನ್ನಾಗಾಗುತ್ತೆ ಅನ್ನುವಂಥ ಅಭಿಲಾಷೆಯಿಂದ, ಆ ಹಸಿವಿನಿಂದ ಆ ಹರಿಕೆ ಮಾಡಿರಲ್ಲ. ಹಾಗಾಗಿ ನಾವು ಕೂಡ ನಿಮ್ಮ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದೆವು. ನಿಮ್ಗೆಲ್ಲರಿಗೂ ಕೂಡ ಆ ಜಗದ್ಗುರು ಶಂಕರ ಮಹಾಸ್ವಾಮಿಗಳವರ, ಬಸವಾದಿ ಶಿವಶರಣರ, ಪಂಚಗಣಾಧೀಶ್ವರರ ಕೃಪಾ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶೀರ್ವದಿಸಿ ಈ ಸಭಾ ನಿರ್ವಹಣೆಯನ್ನು ನಮ್ಮ ಶರಣ ನಾಗರಾಜ್ ಅವರು ಕೂಡ ನಿರೂಪಣೆ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ತಬಲಾಜಿಯವರ ಬ್ರಹ್ಮಾನಂದ ಅವರ ಎಲ್ಲಾ ಕಾರ್ಯಕ್ರಮಗಳು ಕೂಡ ಭಾಗಿಯಾಗ್ತಾರೆ. ಈಗ ಅವ್ರ ಕಲಾವಿದರು ಹಿಡಿಯೋದು ಬಹಳ ಕಷ್ಟ ಇದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಏನು ನಿಮ್ಮ ಮ್ಯಾಲ ಪ್ರೀತಿ ಅಭಿಮಾನ ಇರುವುದರಿಂದ ಅವರು ನೀವು ಏನು ಕೊಟ್ರೆ ಏನ್ ಬಿಟ್ರೆ ಒಟ್ಟು ನಿಮ್ಮ ಪ್ರೀತಿ ದೃಷ್ಟಿಯಿಂದ ಅವ್ರು ಬಂದು ಏನ್ ಮಾಡ್ತಾರಪ್ಪ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ಬಹಳ ಖುಷಿ ಆಗ್ತದೆ. ನಮ್ಮ ಉತ್ತಂಗಿಯಲ್ಲಿ ಎಲ್ಲಾ ವಿದ್ಯೆಗಳದಾವ, ಅಂದ್ರೆ 64 ವಿದ್ಯೆಗಳದಾವ ಅಂತ ಹೇಳ್ತೇವೆ ನಾವೆಲ್ಲರೂ ಕೂಡ. ಸಂಗೀತ ಕೇಳೋದ್ರಿಂದ ಏನಾಗುತ್ತೆ ಅನ್ನೋದಂತ ಹೇಳ್ಬೇಕಂದ್ರ
ಹೇಳಕ್ ಬರುವುದಿಲ್ಲ. ಬೆಲ್ಲದ ರುಚಿ ಬಲ್ಲಿದವನೇ ಬಲ್ಲ ಅಂತ ಹೇಳ್ತಾರೆ. ಹಾಗೆ ಬೆಲ್ಲ ತಿಂದವರಿಗೆ ಅದ್ರ ರುಚಿ ಹೇಗೆ ಅಂತ ಹೇಳಕ್ ಬರ್ತದ, ಅದ್ರ ರುಚಿ ಹೇಗಿದೆ ತೋರ್ಸಕ್ ಬರಂಗಿಲ್ಲ. ಹಾಗೆ ಸಂಗೀತ ಅಂದ್ರೆ ಏನು ಅಂತಂದ್ರೆ ಹೇಳಕ್ ಬರಂಗಿಲ್ಲ. ಅದ್ರ ಅನುಭವ ಇದ್ದವ್ರಿಗೆ ಮಾತ್ರ ಅದು ಸಂಗೀತ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಸಂಗೀತ ಅಂದ್ರೆ ಏನು ಅಂದ್ರೆ ಕಣ್ಣು ಇಲ್ಲದವರಿಗೆ ಕಣ್ಣು ಕೊಡ್ತದ, ಕಾಲು ಇಲ್ಲದವರಿಗೆ ಕಾಲು ಕೊಡ್ತದ, ಕಿವಿ ಇಲ್ಲದವರಿಗೆ ಕಿವಿ ಕೊಡ್ತದೆ. ಹ್ಯಾಂಗ್ರಿ ಅಂತಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂಧರು, ಅನಾಥರು, ದುರ್ಬಲರು ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಭಿಕ್ಷೆ ಬೇಡಬೇಕಾಗಿತ್ತು. ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಭಿಕ್ಷೆ ಬೇಡಬೇಕಾಗಿತ್ತು. ಆದ್ರೆ ಈ ಸಂಗೀತಕ್ಕೆ ಎಂಥ ಒಂದು ಶಕ್ತಿ ಇದೆ ಅಂದ್ರೆ ಅಂಥವರೆಲ್ಲರೂ ಕೂಡ ಆ ಶಾರದೆಯನ್ನು ಒಲಿದಿ ಏನ್ ಮಾಡಿದ್ರು ಹೇಳಿ ನೋಡೋಣ. ಹಾನಗಲ್ ಕುಮಾರ ಶಿವಯೋಗಿಗಳನ್ನು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾನಗಲ್ ಕುಮಾರ ಶಿವಯೋಗಿಗಳ ಒಂದು ಆಶೀರ್ವಾದದಿಂದ ಪಂಚಾಕ್ಷರಿ ಗವಾಯಿಗಳು ತಯಾರಾಗ್ತಾರೆ, ಪುಟ್ರಾದಿ ಕವಿ ಗವಾಯಿಗಳು ತಯಾರಾಗ್ತಾರೆ. ಅವ್ರು ಹೇಗಿದ್ರು ಹೇಳಿ ನೋಡೋಣ. ಕಣ್ಣಿರ್ಲಿಲ್ಲ ಆದರೂ ಕೂಡ ಅವ್ರು ಏನು ಮಾಡಿದ್ರು, ಸಂಗೀತ ಕಚೇರಿಯನ್ನು ಕಟ್ಟಿ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಎಂಥ ಭಿಕ್ಷೆಯನ್ನು ಕೇಳಿದ್ರು ಅಂದರೆ ರೊಕ್ಕ ಕೊಡ್ರಿ ಅಂತ ಕೇಳಿಲ್ಲ, ನಮಗೆ ದವಸ ಧಾನ್ಯ ಕೊಡ್ರಿ ಅಂತ ಕೇಳಿಲ್ಲ. ಏನು ಕೇಳಿದ್ರು ಹಳ್ಳಿ ಹೋದಾಗ ಮೊದಲ ನಿಮ್ಮ ಮನ್ಯಾಗ ಯಾವ್ದಾದ್ರು ಕಿವುಡು ಮಗು ಇದ್ರೆ ನಮ್ಗೆ ಕೊಡ್ರಿ, ಕುರುಡು ಮಗು ಇದ್ರೆ ನಮ್ಗೆ ಕೊಡ್ರಿ, ಮೂಗು ಮಗು ಇದ್ರೆ ನಮ್ಗೆ ಕೊಡ್ರಿ, ಕುಂಟ ಮಗು ಇದ್ರೆ ನಮ್ಗೆ ಕೊಡ್ರಿ ಅನ್ನುವಂತ ಮಾತು ಅವ್ರು ಹೇಳಿದ್ರು. ಹಾಗೆ ಗದಗದಲ್ಲಿ ನೀವೆಲ್ಲರೂ ನೋಡೋದು ಎಂಥ ಮಕ್ಕಳ ನೋಡ್ಬೇಕು. ಅಂಥ ಮಕ್ಕಳಿಗೆ ಒಂದು ದಿವ್ಯ ಚೈತನ್ಯದ ಕಣ್ಣು ಕೊಟ್ಟಿದಂತ ಯಾವುದು ಅಂದ್ರೆ ಇದು ಸಂಗೀತ. ನಮ್ಗೆ ಅವ್ರು ಇವತ್ತು ಹಾಡ್ತಾರೆ, ದೊಡ್ಡ ವಿದ್ವಾಂಸರಾದ್ರು. ನಾವು ಕಣ್ಣಿದ್ದು ಕೂಡ ಬಾರಿಸೋದು, ಓದೋದು, ಬಡಿಯೋದು ಇವೆಲ್ಲವೂ ಕೂಡ ಏನ್ ಮಾಡ್ತೇವೆ, ಒಂದ್ ಸ್ವಲ್ಪ ಎಡವರ ಆಗುತ್ತೆ. ಆದ್ರೂ ಪುಟ್ರಾಜ ಗವಾಯಿಗಳು ಕಣ್ಣಿರ್ಲಿಲ್ಲ, ಪೆಟ್ಟಿಗೆ ಡಾಬ್ ಹಾಕಿ ಪೆಟ್ಟಿಗೆ ಬಾರಿಸಿದ್ರು. ನೀವೆಲ್ಲ ನೋಡಿರಲ್ಲ, ಪೆಟ್ಟಿಗೆ ಡಾಬ್ ಹಾಕಿ ಬಾರಿಸಿದ್ರ ಮೇಲೆ ಅದು ಎಲ್ಲಿ ನಾದ ಇದೆ, ಎಲ್ಲಿ ಸ್ವರ ಇದೆ ಅನ್ನೋದು ಅಷ್ಟರ ಮಟ್ಟಿಗೆ ನಿರರ್ಗಳವಾಗಿ ಪುಟ್ರಾಜ ಗವಾಯಿಗಳವರು ಆ ಸಂಗೀತವನ್ನು ಅರಿದು ಕುಡಿದಿದ್ರು. ಹಾಗಾಗಿ ಅವರಿಗೆ ಅತ್ಯಂತ ಬಿರುದುಗಳು ಬಂದು ಸಂಗೀತ ಭಾಸ್ಕರ ಅಂತ ಬಿರುದು ಬಂತು. ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ, ಮರಾಠಿಯಲ್ಲಿ ಪುರಾಣ ಬರೆದರು. ಅಂದ್ರ ಹ್ಯಾಂಗ್ ಬರೆದ್ರು? ಕಣ್ಣಿಲ್ಲ. ಹ್ಯಾಂಗ್ ಬರೆದ್ರು ಅಂದ್ರೆ ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭು ಆಗು ಅಂತ ಹೇಳಿದ್ರು. ನಾವು ಮೊದಲು ಏನಾಗ್ಬೇಕಂದ್ರ ಈ ಸಂಗೀತ ಸಾಹಿತ್ಯ ಏನ್ ಮಾಡ್ತಾರಂದ್ರ ನಮ್ಮ ಸಂಸ್ಕೃತಿಯನ್ನು ಕಲಿಸುವಂತ ಕೆಲಸ ಮಾಡ್ತಾರೆ. ಅದು ಕಲ್ಕೊಳ್ಬೇಕು ಮೊದಲು ನಾವೆಲ್ಲರೂ.